ಕಾದಿರುವೆ ನಿನಗಾಗಿ ಭಾಗ 3. ಸಂಗೀತ ಕೆನ್ನೆಗೆ ಹೊಡೆದಾಗ ಪ್ರೀತಮ್ಗೆ ತುಂಬ ಕೋಪ ಬಂತು. ಕೋಪದಿಂದ ಅವಳನ್ನು ನೋಡಿದ. ಅವಳು ಏನನ್ನೋ ಹೇಳಲು ಬಾಯಿ ತೆಗೆದಳು. ಆದರೆ ಅವನು ಅದನ್ನೆಲ್ಲ ಕೇಳಿಸಿಕೊಳ್ಳುವ ತಾಳ್ಮೆಯಿಂದ ಇರದೆ ಅವಳನ್ನು ಎತ್ತಿಕೊಂಡು ಹಾಸಿಗೆ ಮೇಲೆ ಎತ್ತಿ ಎಸೆದ. ಅವಳಿಗೆ ತುಂಬ ನೋವಾಯಿತು. ಅಷ್ಟೇ ಅಲ್ಲ, ಅವಳ ಮೇಲೆ ಅವನು ಹಾರಿದ. ಅವಳಿಗೆ ಪ್ರಾಣ ಹೊರಟು ಹೋಯಿತು. ಅಷ್ಟು ನೋವಾಗುತ್ತಿದೆ. ಆದರೆ ಅವನು ಅವಳಿಗೆ ನೋವು ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಅವಳು ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದಷ್ಟು ಅವನು ಹತ್ತಿರ ಬರುತ್ತಿದ್ದಾನೆ. ಪ್ಲೀಸ್ ಪ್ರೀತಮ್, ನನ್ನನ್ನು ಬಿಟ್ಟು ಬಿಡು. ಏನು ಮಾಡಬೇಡ. ರಾತ್ರಿ ಆಗಿದ್ದು ನನಗೆ ನಿಜವಾಗಲೂ ತಿಳಿದಿಲ್ಲ. ನೋವು ಮಾಡಬೇಡ ಅಂತ ವಿಧವಾಗಿ ಇವಳು ಅಂಗಲಾಚಿದರೂ ಕೂಡ ಅವನು ಬಿಡುತ್ತಿಲ್ಲ. ಅವಳ ತುಟಿಗಳನ್ನು ಜೋರಾಗಿ ತನ್ನ ಕೈಗಳಿಂದ ಗಿಲ್ಲಿದ. ಕೆನ್ನೆಗೆ ಮುತ್ತು ಕೊಟ್ಟನ ಅಂತ ಅವಳ ಕೆನ್ನೆಗಳನ್ನು ಪರಚುತ್ತಿದ್ದಾನೆ. ನೋವಾಗುವ ರೀತಿ ಗಿಲ್ಲುತ್ತಿದ್ದಾನೆ. ಕೂದಲನ್ನು ಜೋರಾಗಿ ಎಳೆಯಲು ಶುರು ಮಾಡಿದ. ಅವಳು ಅವನನ್ನು ನಿರಂತರವಾಗಿ ತನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ತಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ಆಗುತ್ತಿಲ್ಲ. ಅವನು ದೆವ್ವ ಮೈಮೇಲೆ ಬಂದಂತೆ ಆಡುತ್ತಿದ್ದಾನೆ. ಅಷ್ಟು ವರ್ಷಗಳು ಅವಳನ್ನು ಪ್ರೀತಿಸಿದ್ದ. ಒಂದೇ ಒಂದು ರಾತ್ರಿಯಲ್ಲಿ ಎಲ್ಲ ಮುಗಿದು ಹೋಯಿತು. ಅದನ್ನು ಅವನ ಕೈಯಲ್ಲಿ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇನೋ. ಅವಳು ವಿಧವಾಗಿ ಕೇಳುತ್ತಿದ್ದರೂ ಅವನ ಮನಸ್ಸು ಹೊಲೆಯುತ್ತಿಲ್ಲ. ಏಕೆಂದರೆ ಸಂಗೀತಾಳ ಚಿಕ್ಕಮ್ಮನ ಮಗಳು, ಅಂದರೆ ತಂಗಿ, ಅವನ ತಲೆಯಲ್ಲಿ ಇಲ್ಲ ಸಲ್ಲದ ವಿಷಯವನ್ನು ತುಂಬಿಸಿ ಕಳಿಸಿದ್ದಾಳೆ. ಅವಳಿಗೆ ತಿಳಿಯದೆ ಒಂದು ರಾತ್ರಿ ಬೇರೆಯವರ ಜೊತೆ ನಿಜವಾಗಲೂ ಕಳೆದಿದ್ದರೆ ಅವನು ಅದನ್ನು ಬಹಳ ಸುಲಭವಾಗಿ ಕ್ಷಮಿಸುತ್ತಿದ್ದ. ಏಕೆಂದರೆ ಅವಳಿಗೆ ತಿಳಿದಿಲ್ಲ, ನೆನಪಿಲ್ಲ ಅಲ್ಲವೇ? ಅಷ್ಟೊಂದು ಒಳ್ಳೆಯವನು ಪ್ರೀತಮ್. ಆದರೆ ಈಗ ಸಂಗೀತಾಳ ತಂಗಿ ಹೇಳಿರುವ ಪ್ರಕಾರ ಅವಳು ಬೇರೆ ಹುಡುಗನ ಜೊತೆ ರಾತ್ರಿ ಕಳೆದಿದ್ದಾಳೆ. ಅಷ್ಟೇ ಅಲ್ಲ, ದುಡ್ಡಿಗಾಗಿ ಅವಶ್ಯಕತೆ ಇದ್ದಾಗ ಅಲ್ಲಲ್ಲೇ ಹೊಸ ಹುಡುಗರ ಜೊತೆ ಹೋಗುತ್ತಾಳೆ. ಈ ರೀತಿಯ ಮಾತನ್ನು ಹೇಳಿದ್ದರಿಂದ ಅವನಿಗೆ ದುಃಖವಾಗಿತ್ತು. ಆ ಕೋಪವನ್ನು ತೀರಿಸಿಕೊಳ್ಳುತ್ತಿದ್ದಾನೆ. ದುಡ್ಡು ಬೇಕು ಅಂದರೆ ನಾನೇ ಕೊಡುತ್ತಿದ್ದೆ. ತನ್ನ ಸುಂದರವಾದ ಬದುಕನ್ನು ಕೈಯಾರೆ ಹಾಳು ಮಾಡಿಕೊಂಡಳು ಇವಳು ಅನ್ನುವ ಕೋಪದಿಂದ ಅವನು ಆ ರೀತಿ ಹಾಡುತ್ತಿರುವುದು. ಇಲ್ಲಿ ಇಬ್ಬರು ಪಾಪ. ಆದರೆ ಇವರಿಬ್ಬರ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಸರಿ ಮಾಡುವ ಮನುಷ್ಯರು ಯಾರೂ ಇಲ್ಲ. ಬದಲಿಗೆ ಇವರಿಬ್ಬರ ಮಧ್ಯೆ ಇರುವ ಈ ಅಸಮಾಧಾನವನ್ನು ಇನ್ನೂ ಜಾಸ್ತಿ ಮಾಡುವವರೇ. ಅಳುತ್ತಿದ್ದಾರೆ ಇಬ್ಬರು. ಸಮಯದ ಬಲಿಪಶು ಆಗಿದ್ದಾರೆ. ಇಬ್ಬರಲ್ಲಿ ಒಬ್ಬರಾದರೂ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿದರೆ ಅರ್ಥವಾಗುತ್ತಿತ್ತು. ಆದರೆ ಈ ಸಂದರ್ಭ ಅದೇ ರೀತಿ ಇದೆ. ಸಂಪೂರ್ಣವಾಗಿ ತನ್ನ ಸರ್ವಸ್ವವನ್ನು ಅವಳು ಕಳೆದುಕೊಂಡಿದ್ದೇನೆ ಅಂತ ಅಳುತ್ತಿದ್ದರೆ, ಇವನು ತಾನು ಪ್ರೀತಿಸಿದ ಒಂದೇ ಒಂದು ಹುಡುಗಿ ತನಗೆ ಇಷ್ಟು ಚೆನ್ನಾಗಿ ಮೋಸ ಮಾಡಿದಳು ಅಂತ ದುಃಖದಲ್ಲಿ ಇದ್ದಾನೆ. ಇವರಿಬ್ಬರ ಕಷ್ಟ ಯಾರಿಗೂ ಬೇಡ. ಇದೇ ಸಂದರ್ಭದಲ್ಲಿ ಇದಕ್ಕೆ ಒಂದು ದೊಡ್ಡ ಅನರ್ಥ ನಡೆದು ಹೋಯಿತು. ಅದೇನೆಂದರೆ, ಇವಳು ಅಳುತ್ತಾ ಇದ್ದಾಗ ತನಗೆ ತಿಳಿಯದೆ ಆ ಸೀಕ್ರೆಟ್ ಬಟನನ್ನು ಹೊತ್ತಿಬಿಟ್ಟಳು. ರೂಮಿನಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಆದಾಗ ಮಾತ್ರ ಅದನ್ನು ಹೊತ್ತುವುದು. ಕೆಳಗೆ ಪೊಲೀಸ್ನವರನ್ನು ಹಿಡಿದು ಎಲ್ಲ ಸ್ಟಾಫ್ಗಳು ಬಂದು ಅಲ್ಲಿ ಇದ್ದ ಮನುಷ್ಯರ ರಕ್ಷಣೆ ಮಾಡುತ್ತಾರೆ. ಏನಾದರೂ ಎಮರ್ಜೆನ್ಸಿ ನಮ್ಮ ಮೇಲೆ ಅಟ್ಯಾಕ್ ಆದಾಗ ಸಹಾಯಕ್ಕಾಗಿ ಆ ಬಟನ್ ಒತ್ತುವುದು. ಅವನು ಅವಳ ಮೈಮೇಲೆ ಬಿದ್ದಾಗ, ಅವಳ ಕೂದಲನ್ನು ಎಳೆಯುತ್ತಿದ್ದಾಗ ಅಕಸ್ಮಾತಾಗಿ ಅವಳು ಆ ಬಟನನ್ನು ಒತ್ತಿದಳು. ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ಅದನ್ನು ಒತ್ತುವುದು. ಆದರೆ ಬೆಂಕಿಯಲ್ಲಿ ಬೇಕು ಅಂತ ಕೈ ಇಟ್ಟರೂ ಬೇಡ ಅಂತ ಕೈ ಇಟ್ಟರೂ ಆಗುವುದು ಒಂದೇ, ಕೈ ಸುಡುವುದು. ಅದೇ ರೀತಿ ಈಗ ಅವಳು ಮಾಡಿದ ಕೆಲಸ. ಅವಳಿಗೆ ತಿಳಿದೇ ಇಲ್ಲ ಅವಳು ಆ ಬಟನನ್ನು ಒತ್ತಿರುವುದು. ಅವನು ಕಷ್ಟ ಕೊಡಬೇಕಾದಾಗ, ಒದ್ದಾಡುತ್ತಿರಬೇಕಾದಾಗ ಮಿಸ್ ಆಗಿ ಆ ಬಟನ್ ಒತ್ತಿದ್ದಾಳೆ. ಆದರೆ ಕೆಳಗಿನಿಂದ ಪೊಲೀಸ್ನವರು, ಸೆಕ್ಯೂರಿಟಿ, ಅವರು ಆಫೀಸ್ನ ಸ್ಟಾಫ್ಗಳು ಎಲ್ಲರೂ ಓಡಿ ಬಂದು ತಮ್ಮ ಬಳಿ ಇದ್ದ ಇನ್ನೊಂದು ಕೀಯಿಂದ ರೂಮಿನ ಬಾಗಿಲನ್ನು ತೆಗೆದಾಗ ಅವರಿಬ್ಬರನ್ನು ನೋಡಿ ಅವರು ಬೇಸರ ಮಾಡಿಕೊಂಡರು. ಏಕೆಂದರೆ ಇಬ್ಬರು ಅಳುತ್ತಾ ಕುಳಿತಿದ್ದರು. ಅವಳು
ಬೆಡ್ಶೀಟಿನಿಂದ ತನ್ನ ದೇಹವನ್ನು ಕವರ್ ಮಾಡಿಕೊಂಡಿದ್ದರು. ಅಲ್ಲಿ ಸರಿಯಾದ ಬಟ್ಟೆ ಇರಲಿಲ್ಲ. ಇವನು ಮಾತ್ರ ಅವರು ಬರದೇ ಇದ್ದರೆ ತನಗೆ ಏನಾದರೂ ಒಂದು ಕತೆ ಮಾಡಿಕೊಳ್ಳುತ್ತಿದ್ದ. ವಿಚಾರಿಸಿದಾಗ ಇಬ್ಬರು ಅಲ್ಲಿ ಸರಿಯಾಗಿ ಉತ್ತರ ಕೊಡಲು ರೆಡಿ ಇಲ್ಲ. ಇಬ್ಬರು ತಮ್ಮ ತಮ್ಮ ದುಃಖದಲ್ಲಿ ಇದ್ದಾರೆ. ಆಗ ಅಲ್ಲಿ ಬಂದಿದ್ದ ಎಲ್ಲರಿಗೂ ಕೂಡ ಇವರಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಬಾಧಿತರು, ಯಾರು ಬಾಧೆ ಮಾಡಿದ್ದು ಅಂತ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತಿತ್ತು. ಪರಸ್ಪರ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಿದ್ದರು. ಆಗ ಅಲ್ಲಿ ಇದ್ದ ಒಂದು ಪೊಲೀಸ್ ಬಂದು, ಇವನು ಏನಾದರೂ ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡನ, ನಿನ್ನ ಶೀಲವನ್ನು ಹಾಳು ಮಾಡಲು ಪ್ರಯತ್ನ ಮಾಡಿದನ ಅಂತ ಒಂದೇ ಒಂದು ಕಂಪ್ಲೇಂಟ್ ಕೊಡು, ಇವನನ್ನು ಜೈಲಿಗೆ ಹಾಕಿ ಸರಿಯಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ. ಅವಳು ಆಶ್ಚರ್ಯದಿಂದ ಮತ್ತು ಭಯದಿಂದ ಆ ಪೊಲೀಸ್ ಮುಖವನ್ನು ನೋಡುತ್ತಿದ್ದರೆ ಪ್ರೀತಮ್ಗೆ ಕೋಪ ಬಂತು. ಆ ಪೊಲೀಸ್ ಕಾಲರನ್ನು ಹಿಡಿದುಕೊಂಡ ಅವನನ್ನು ಗೋಡೆಗೆ ಹಾಕಿ ಚೆನ್ನಾಗಿ ಚಚ್ಚುತ್ತಿದ್ದಾನೆ. ಸಂಗೀತ ಮೇಲಿನ ಕೋಪವನ್ನು ಅವನ ಮೇಲೆ ತೀರಿಸುತ್ತಿದ್ದಾನೆ. ಪಾಪ ಸಂಗೀತ ಮಧ್ಯ ತಡೆಯಲು ಹೋದರೆ ಅವಳನ್ನು ಇಬ್ಬರೂ ಸೇರಿಕೊಂಡು ದೂರ ತಳ್ಳಲು ಪ್ರಯತ್ನಿಸುತ್ತಾರೆ. ನಂತರ ಅಲ್ಲಿ ಇದ್ದ ಉಳಿದವರು ಎಲ್ಲರೂ ಸೇರಿ ಆ ಪೊಲೀಸ್ನನ್ನು ಕಾಪಾಡಿದರು. ಅಲ್ಲಿದ್ದ ಸ್ಟಾಫ್ಗಳು ನಗಲು ಶುರು ಮಾಡಿದರು. ಇವನು ಒಬ್ಬ ಪೊಲೀಸು ಒಬ್ಬ ಹುಡುಗನ ಬಳಿ ಇಷ್ಟೊಂದು ಏಟು ತಿನ್ನುತ್ತಾನೆ ಅಂತ ಒಳಗಡೆ ನಗುತ್ತಿದ್ದರು. ಮನಸ್ಸಿನ ಒಳಗಡೆ ಇದನ್ನು ನೋಡಿದ ಆ ಪೊಲೀಸ್ಗೆ ತುಂಬ ದುಃಖವಾಯಿತು. ನನಗೆ ಎಲ್ಲರ ಎದುರಿಗೆ ಅವಮಾನ ಮಾಡಿದ, ಇವನು ಹೇಗೆ ಜೀವನ ಪರ್ಯಂತ ಹೊರಗೆ ಇದ್ದು ಬಿಡುತ್ತೇನೆ, ನಾನು ಇವನಿಗೆ ಸರಿಯಾದ ಶಾಸ್ತಿ ಮಾಡುತ್ತೇನೆ ಅಂತ ಅಂದುಕೊಂಡು ಅವನ ಬಳಿ ಬಂದ. ಪ್ರೀತಮ್ಗೆ ಇರುವ ಕೋಪ ಸದ್ಯದಲ್ಲಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ ಅನಿಸುತ್ತದೆ. ಅಲ್ಲಿ ಇರುವವರೆಲ್ಲ ಭಯಪಡುತ್ತಿದ್ದಾರೆ ಅವನ ಬಳಿ ಹೋಗಲು. ಏಕೆಂದರೆ ನೊಂದ ಹೃದಯದ ನೋವು ನೊಂದಿರುವ ಜೀವಗಳಿಗೆ ಮಾತ್ರ ತಿಳಿಯುತ್ತದೆ. ಆದರೆ ಇಲ್ಲಿ ಪಾಪ ಸಂಗೀತ ಕೂಡ ಅವನ ರೀತಿ ಕಷ್ಟದಲ್ಲಿ ಇರುವವಳೆ. ಅವಳು ಕೂಡ ಮನಸಾರೆ ಅವನನ್ನು ಪ್ರೀತಿ ಮಾಡಿದ್ದರು. ಆದರೆ ಅವಳ ಬದುಕಿನಲ್ಲಿ ನಡೆದಿರುವ ಈ ದುರ್ಘಟನೆಯಿಂದ ಅವಳು ಏನನ್ನೂ ಕೂಡ ಅವನಿಗೆ ಹೇಳಲು ಸಾಧ್ಯವಾಗುತ್ತಿಲ್ಲ. ಹೇಳಿದರೂ ಕೂಡ ನಂಬಬೇಕಲ್ಲ. ನಿನ್ನನ್ನು ನಾನೇ ಚೆನ್ನಾಗಿ ಮನೆಗೆ ಕರೆದುಕೊಂಡು ಹೋದೆ, ಅದೇಗೆ ನೀನು ಇಲ್ಲಿ ಬಂದೆ ಅಂತ ಕೇಳುತ್ತಾನೆ. ನಾನು ಹೇಗೆ ಅವನಿಗೆ ಉತ್ತರ ಕೊಡಲಿ? ಕಣ್ಣೀರು ಬಿಟ್ಟರೆ ಇನ್ನೇನು ಉಳಿದಿಲ್ಲ. ನಂತರ ಅವಳು ವಾಶ್ರೂಮ್ಗೆ ಹೋಗಿ ತನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡು ಅವಳು ಬರುವ ಸಮಯಕ್ಕೆ ಸರಿಯಾಗಿ ಅವನನ್ನು ಪೊಲೀಸ್ನವರು ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಇದ್ದ ಸ್ಟಾಫನ್ನು ಕೇಳಿದಾಗ ಪೊಲೀಸ್ ಮೇಲೆ ಕೈ ಮಾಡಿದ್ದಕ್ಕೆ ಅಂದಿದ್ದಕ್ಕೆ ಇವಳು ಪುನಃ ಕಣ್ಣೀರಿನ ಧಾರೆಯನ್ನು ಸುರಿಸಿದಳು. ಪಾಪ, ನನ್ನನ್ನು ಪ್ರೀತಿ ಮಾಡಿದ್ದಕ್ಕೆ ಅವನಿಗೂ ಕೂಡ ಕಷ್ಟ. ನನ್ನಿಂದ ಈ ರೀತಿ ಕಷ್ಟವಾಯಿತು. ಅದನ್ನು ತಡೆದುಕೊಳ್ಳಲು ಅವನ ಕೈಯಲ್ಲಿ ಆಗುತ್ತಿಲ್ಲ. ಅವಳು ನಿಜವಾಗಲೂ ಈಗ ಭಯಪಟ್ಟಳು. ಅವನಿಗೆ ಏನಾದರೂ ತೊಂದರೆ ಆದರೆ ನನ್ನನ್ನು ನಾನು ಕ್ಷಮಿಸಲು ಸಾಧ್ಯವಿಲ್ಲ. ಆ ಪೊಲೀಸ್ ಕೋಪದಿಂದ ಅವನಿಗೆ ಏನಾದರೂ ಚೆನ್ನಾಗಿ ಹೊಡೆದರೆ ಅವರ ಮನೆಯಲ್ಲಿ ನನ್ನನ್ನು ಸುಮ್ಮನೆ ಬಿಡುತ್ತಾರಾ? ಮೊದಲೇ ನಾನೆಂದರೆ ಕೋಪ. ನನ್ನನ್ನು ಕಂಡರೆ ಅವರಿಗೆ ಯಾರಿಗೂ ಆಗುವುದಿಲ್ಲ. ನಮ್ಮ ಬಂಗಾರದಂತಹ ಮಗನನ್ನು ನಮ್ಮಿಂದ ದೂರ ಮಾಡಿದವಳು ಇವಳು ಅಂತ ಎಲ್ಲರೂ ದ್ವೇಷ ಮಾಡುತ್ತಾರೆ. ಈಗಿರುವ ಸಂದರ್ಭದಲ್ಲಿ ಅಂತ ಅವಳು ಇನ್ನೂ ಭಯದಿಂದ ಹೊರಗೆ ಬರುತ್ತಿದ್ದಳು. ಹೊರಗೆ ಬರಬೇಕಾದಾಗ ಅಕ್ಕಪಕ್ಕ ಇರುವ ರೂಮಿನ ಎಲ್ಲ ಜನರು ಇವಳನ್ನೇ ತುಂಬ ಕೆಟ್ಟದಾಗಿ ನೋಡುತ್ತಿದ್ದರು. ಹುಡುಗನಿಗೆ ಮೋಸ ಮಾಡಿದ್ದಾಳೆ, ಅದಕ್ಕೆ ಅವನು ಬಂದು ರಿವೆಂಜ್ ತೀರಿಸಿಕೊಳ್ಳುತ್ತಿದ್ದಾನೆ. ಈ ರೀತಿ ಹುಡುಗಿಯರಿಂದ ಒಳ್ಳೆಯ ಹುಡುಗರಿಗೂ ಕೂಡ ಬದುಕಿನಲ್ಲಿ ಕಷ್ಟ. ಇವರಿಗೆಲ್ಲ ತಕ್ಕ ಶಾಸ್ತಿ ಮಾಡಬೇಕು ಅಂತ ಚೆನ್ನಾಗಿ ಬೈದು ತಮ್ಮ ತಮ್ಮ ಬಾಗಿಲನ್ನು ಹಾಕಿಕೊಳ್ಳುತ್ತಿದ್ದರು. ಇವರಿಗೆಲ್ಲ ನಮ್ಮಿಬ್ಬರ ವಿಷಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಹೇಗೆ ತಿಳಿಯಿತು? ಕೇವಲ ಹೊರಗಿನಿಂದ ನೋಡಿದ್ದನ್ನು ಮಾತ್ರ ತಿಳಿದು ಅವರು ನಿರ್ಧಾರ ಮಾಡುತ್ತಿದ್ದಾರೆ ಅನ್ನುವುದನ್ನು ಕಲ್ಪಿಸಿಕೊಂಡ ಅವಳಿಗೆ ಸಡನ್ನಾಗಿ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೊಳೆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.